ಸನ್ಮಿತ್ರರಿಗೆ ನಮಸ್ಕಾರ. ಈ ದಿನ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 24ನೆಯ ಶ್ಲೋಕವನ್ನು ಚರ್ಚಿಸೋಣ. ಏವ ಮುಕ್ತೋ ಋಷಿಕೇಶೋ ಗುಡಾಕೇಶನ ಭಾರತ ಸೇನಯೋರು ಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಅರ್ಥಾತ್ ಅರ್ಜುನ ಈ ಕೌರವರು ಮತ್ತು ಪಾಂಡವರ ಆ ಎರಡೂ ಪಾಳೆಯಗಳ ಮಧ್ಯದಲ್ಲಿ ನಮ್ಮ ರಥವನ್ನು ನಿಲ್ಲಿಸು ಅಂತ ಹೇಳಿ ಶ್ರೀಕೃಷ್ಣನನ್ನು ಕೇಳ್ಕೊಂಡಾಗ ಆತನ ಮನವಿಯನ್ನು ಸ್ವೀಕರಿಸಿದಂತಹ ಶ್ರೀಕೃಷ್ಣ ಆ ರಥವನ್ನು ಆ ಎರಡು ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ಕೃಷ್ಣನನ್ನು ಋಷಿಕೇಶ ಅಂತ ಕರೆಯಲಾಗಿದೆ. ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಂಡಿರುವಂತಹ ಒಡೆಯ ಅಂತ, ಸ್ವಾಮಿ ಅಂತ. ಸೊ ಈ ಕ್ಷಣವೇ ಗೀತೋಪದೇಶಕ್ಕೆ ವೇದಿಕೆಯನ್ನು ಸಿದ್ಧ ಮಾಡುವಂತಹ ಒಂದು ಮಹತ್ವದ ಒಂದು ಸಂದರ್ಭ ಅಂತ ಹೇಳಿ ನಾವು ಹೇಳಬಹುದು. ಯುದ್ಧ ಭೂಮಿಯಲ್ಲಿ ನಿಂತಿದ್ದಂತಹ ಅರ್ಜುನ ತನ್ನ ಬಂಧು ಬಳಗಗಳನ್ನು ನೋಡಲಿಕ್ಕೆ ಆಸೆ ಪಟ್ಟಿರ್ತಕ್ಕಂಥದ್ದು ಮತ್ತು ಆತನಿಗೆ ಕುತೂಹಲ ಇತ್ತು. ಯಾರ್ಯಾರು ಧರ್ಮದ ಮತ್ತು ಅಧರ್ಮದ ಪರವಾಗಿ ನಿಂತಿದ್ದಾರೆ ಅನ್ನೋದನ್ನು ನೋಡಲಿಕ್ಕಿತ್ತು ಆತನಿಗೆ. ಹಾಗಾಗಿ ಇದೊಂದು ತಿರುವನ್ನು ಪಡೆದುಕೊಳ್ಳುವಂತಹ ಒಂದು ಮಹತ್ವದ ಕ್ಷಣ ಅಂಥೇಳಿ ಇಲ್ಲಿ ನಾವು ನೋಡಬೇಕಾಗುತ್ತೆ. ಕರ್ತವ್ಯ ಮತ್ತು ಭಾವನೆಗಳ ನಡುವೆ ನಡೆಯುವಂತಹ ಸಂಘರ್ಷ ಜೊತೆಗೆ ಧರ್ಮ ಯುದ್ಧದ ಆರಂಭವೂ ಕೂಡ ಆಗುವುದರ ಒಟ್ಟಿಗೆ ಜೀವನದ ಅತ್ಯಂತ ಮಹತ್ವದ ತಿರುವನ್ನು ಕೂಡ ಆ ಒಂದು ಸನ್ನಿವೇಶ ಪಡೆದುಕೊಳ್ತಾ ಹೋಗುತ್ತೆ.